ನಮಸ್ತೆ ಸ್ನೇಹಿತರೆ, ಜಾಬ್ ನೋಟಿಫಿಕೇಷನ್ ವಿತ್ ನಾಲೆಡ್ಜ್ಗೆ ಸ್ವಾಗತ. ನೋಡಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಒಟ್ಟು 750 ಹುದ್ದೆಗಳಿದ್ದಾವೆ, ಅಪ್ರೆಂಟಿಸ್ ಹುದ್ದೆಗಳಿದ್ದಾವೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಡೀಟೇಲ್ಸ್, ಯಾವ ರೀತಿ ಅಪ್ಲೈ ಮಾಡಬೇಕು, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಟ್ಟು 750 ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 1/3/2025ರಿಂದ 9/3/2025ರವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. www.iob.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ www.bfsissc.com ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಇಲ್ಲಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಬಂದು 1/3/2025ರಿಂದ 12/3/2025ರವರೆಗೆ ಅಪ್ಲಿಕೇಶನ್ ಫೀ ಪೇ ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ಆನ್ಲೈನ್ ಎಕ್ಸಾಮಿನೇಷನ್ ಡೇಟ್ ಬಂದು 16/3/2025. ಸೊ ಇದೇ ಮಂತಲ್ಲಿ ಅಪ್ಲೈ ಮಾಡ್ತಾರೆ, ಇದೇ ಮಂತಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಓಕೆ, ನೋಡಿ, ಇಲ್ಲಿ ಸ್ಟೇಟ್ ವೈಸು ಅಪ್ರೆಂಟಿಸ್ ರಿಸರ್ವೇಷನ್ ಇರುತ್ತೆ. ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದಾದರೆ ಓವರಾಲ್ 750 ಇದೆ. ನಮ್ಮ ಒಂದು ಕರ್ನಾಟಕದಲ್ಲಿ ಒಟ್ಟು 30 ಅಪ್ರೆಂಟಿಸ್ ಹುದ್ದೆಗಳಿದ್ದಾವೆ. ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರಬೇಕು ಅಂದರೆ ನ್ಯಾಷನಾಲಿಟಿ ಇಂಡಿಯಾ ಆಗಿರಬೇಕು. ಹಾಗೆಯೇ ಏಜ್ ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮಿನಿಮಮ್ ಏಜ್ ಬಂದು 20 ಇಯರ್ಸ್, ಹಾಗೆ ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರಬೇಕು. ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ನೋಡಿ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಡಿಗ್ರಿ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ BA, BCom, BBM ಆಗಿರ್ತಕ್ಕಂಥವ್ರೆಲ್ಲರೂ ಅಪ್ಲೈ ಮಾಡ್ಬೋದು. ನೋಡಿ, ಇದನ್ನು 2021ನೇ ಇಸ್ವಿಯಿಂದ 2025 ಒಳಗಡೆ ಯಾರೆಲ್ಲ ಡಿಗ್ರಿ ಮಾಡಿರ್ತಾರೋ ಅವರೆಲ್ಲ ಈ ಒಂದು ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ನೋಡಿ, ಏಜ್ ರಿಲ್ಯಾಕ್ಸೇಷನ್ ಇದೆ. SC/ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBC ಅವ್ರಿಗೆ 3 ಇಯರ್ಸ್. ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟೀಸ್ಗೆ 10 ವರ್ಷ ಇದೆ. ನೋಡಿ, ಇಲ್ಲಿ ಸ್ಟೈಫಂಡ್ ಅಮೌಂಟ್ ಎಷ್ಟು ಕೊಡ್ತಾರೆ ಅನ್ನೋದಾದರೆ, ಮೆಟ್ರೋ ಸ್ಟೇಷನ್ ಆದರೆ ಮೆಟ್ರೋ ಆ ಒಂದು ಏರಿಯಾದಲ್ಲಾದರೆ 15,000 ರೂಪಾಯಿ ಇರುತ್ತೆ. ಅರ್ಬನ್ ಆದರೆ 12,000 ರೂಪಾಯಿ. ಹಾಗೆ ಸೆಮಿ ಅರ್ಬನ್ ಅಥವಾ ರೂರಲ್ ಅವ್ರಿಗೆ 10,000 ರೂಪಾಯಿ ಸ್ಟೈಫಂಡ್ ಪರ್ ಮಂತ್ ಇರುತ್ತೆ. ಇದು ನೋಡಿ, ಇಲ್ಲಿ ಯಾವ ರೀತಿ ಕೆಟಗರಿ ಮಾಡಿದ್ದಾರೆ ಅಂದರೆ ಮೆಟ್ರೋದಲ್ಲಿ 15,000, ಮೆಟ್ರೋ ಏರಿಯಾದಲ್ಲಾದರೆ 15,000 ಇದೆ. ಅದರಲ್ಲಿ ಸ್ಟೈಫಂಡ್ ಅಮೌಂಟು ಗೌರ್ಮೆಂಟ್ ಶೇರ್ ಬಂದು ಸ್ಟೈಫಂಡ್ 4,500 ರೂಪಾಯಿ ಗೌರ್ಮೆಂಟ್ ಸೈಡಿಂದ ಬರುತ್ತೆ. ರಿಮೈನಿಂಗ್ ಬ್ಯಾಂಕ್ ಕೊಡ್ತಾರೆ. ಓಕೆ, 10,500 ರೂಪಾಯಿ ಬ್ಯಾಂಕ್ ಕೊಡುತ್ತೆ. ಸೊ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದರೆ ಆನ್ಲೈನ್ ಮುಖಾಂತರ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಯಾವ ಒಂದು ಸ್ಟೇಟಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ಆ ಒಂದು ಸ್ಟೇಟಿನ ಒಂದು ಸ್ಟೇಟ್ ಲ್ಯಾಂಗ್ವೇಜ್. ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಅಪ್ಲೈ ಮಾಡೋರಿಗೆಲ್ಲ ನಮ್ಮ ಒಂದು ಸ್ಟೇಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಹಾಗಾಗಿ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಕನ್ನಡನ ಕಂಡಕ್ಟ್ ಮಾಡ್ತಾರೆ, ಎಕ್ಸಾಮ್ಸ್ ಮಾಡ್ತಾರೆ. ನೋಡಿ, ಇಲ್ಲಿ ಆನ್ಲೈನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸಿಗೆ 100 ಕ್ವಶನ್ಸ್ 100 ಮಾರ್ಕ್ಸ್. ಸೊ ಜನರಲ್ ಅವೇರ್ನೆಸ್, ಹಾಗೆ ಜನರಲ್ ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್, ಹಾಗೆಯೇ ಕಂಪ್ಯೂಟರ್ ನಾಲೆಡ್ಜ್ ಇರ್ತಕ್ಕಂಥ. ಸೊ ಟೋಟಲ್ ಎಲ್ಲ ಸೆಕ್ಷನಲ್ಲೂ 25, ಈಚ್ ಸೆಕ್ಷನಲ್ಲಿ 25 ಕ್ವಶನ್ಸ್ ಇರುತ್ತೆ. ಹಾಗೆಯೇ ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್. ಸೊ ಟೈಮ್ ಡ್ಯೂರೇಷನ್ ಬಂದು 90 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ 10th ಅಥವಾ 12th ಸ್ಟ್ಯಾಂಡರ್ಡಲ್ಲಿ ಒನ್ ಆಫ್ ದಿ ಸಬ್ಜೆಕ್ಟ್ ಕನ್ನಡ ಏನಾದರೂ ಓದಿದರೆ, ಆ ಒಂದು ಸ್ಟೇಟಿನ ಯಾವುದೋ ಸ್ಟೇಟ್ ಲ್ಯಾಂಗ್ವೇಜಸ್ ಓದಿದರೆ ಅಂಥವ್ರಿಗೆ ಯಾವುದೇ ರೀತಿ ಅಂತ ಲ್ಯಾಂಗ್ವೇಜ್ ಟೆಸ್ಟ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. 10th ಅಥವಾ 12th ಕನ್ನಡ ಒಂದು ಸಬ್ಜೆಕ್ಟ್ನ ಓದಿರಬೇಕು. ಓದಿಲ್ಲ ಅಂದವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಓಕೆ, ನೋಡಿ, ಇಲ್ಲಿ nats.education.government.in ಅಲ್ಲಿ ನೀವು ಹೋಗಿ ರಿಜಿಸ್ಟ್ರೇಷನ್ ಆಗಿರಬೇಕು, ಅಥವಾ www.apprenticeshipindia.government.in ಇದರಲ್ಲಿ ರಿಜಿಸ್ಟರ್ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನೋದಾದರೆ PWBD ಅವರಿಗೆ 400 ರೂಪಾಯಿ ಪ್ಲಸ್ GST 18% ಇರುತ್ತೆ. ಸೊ ಟೋಟಲ್ 472. ಫೀಮೇಲ್ ಆಗಿ SC/ST ಅವ್ರಿಗೆ ಟೋಟಲಾಗಿ 708 ರೂಪಾಯಿ. ಜನರಲ್ ಆಗಿ OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಬಂದು 800 ರೂಪಾಯಿ ಪ್ಲಸ್ GST 18%. ಸೊ ಟೋಟಲಾಗಿ 944 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸೊ ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಅಪ್ರೆಂಟಿಸ್ಶಿಪ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೋ ಡಿಗ್ರಿ ಕಂಪ್ಲೀಟ್ ಆಗಿ, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಬ್ಯಾಂಕಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ತೊಗೊಂಡು ವರ್ಕ್ ಮಾಡೋದು ಒಂದು ಒಳ್ಳೆಯ ಆಪರ್ಚುನಿಟಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಬ್ಯಾಂಕಲ್ಲಿ ಡೈರೆಕ್ಟಾಗಿ ಜಾಬ್ಗಳಿಗೆಲ್ಲ ಕಾಲ್ ಮಾಡಿದಾಗ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ನ ಕನ್ಸಿಡರ್ ಮಾಡ್ತಾರೆ. ಸೊ ಅವ್ರಿಗೆ ಇಷ್ಟು % ಅಂತ ಇರುತ್ತೆ. ಸೊ 5% ಅಂತ ಎಕ್ಸ್ಟ್ರಾ ಅವರ ಎಕ್ಸಾಮಲ್ಲಿ ಆ್ಯಡ್ ಮಾಡ್ಕೋತಾರೆ. ಓಕೆ, ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ,
ಸೊ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ. ಓಕೆ, ಥ್ಯಾಂಕ್ ಯು.